ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪಾರ್ಟ್ 4 ವ್ಲಾಗ್ ಆಫ್ ಕನ್ಯಾಕುಮಾರಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಧುರೈಯಲ್ಲಿರೋ ಬ್ಯೂಟಿಫುಲ್ ಪ್ಯಾಲೇಸ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದರ ಟಿಕೆಟ್ ಪ್ರೈಸ್ ಬಂದು 10 rupees ಪರ್ ಹೆಡ್. ಗೈಸ್, ನಾವಿವತ್ತು ತಿರುಮಲೈ ನಾಯಕರ್ ಪ್ಯಾಲೇಸಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ 10 rupees ಪರ್ ಹೆಡ್. ಪ್ಯಾಲೇಸ್ ನೋಡೋಣ ಹೆಂಗಿದೆ ಅಂತ. ಬನ್ನಿ. ಹಾಗೂ ಇದರ ಹಿಸ್ಟ್ರಿನ ನಾನು ನಿಮಗೆ ತೋರಿಸ್ತೀನಿ ಹಾಗೂ ಹೇಳ್ತೀನಿ. ಬನ್ನಿ ಹೋಗೋಣ. ಮಧುರೈಯಲ್ಲಿ ಒಂದು ಫೇಮಸ್ ಪ್ಯಾಲೇಸ್ ಹಾಗೂ ತಿರುಮಲೈ ಅನ್ನೋ ಒಬ್ಬ ರಾಜ ಈ ಒಂದು ಪ್ಯಾಲೇಸ್ನ ಕಟ್ಟಿಸಿದ್ದು, ಇಲ್ಲಿ ರೂಲ್ ಮಾಡಿದ್ದು. ಸೊ ಅವ್ರದ್ದೇ ಇದು ಕಿಂಗ್ಡಮ್ ಬಂದು ರೂಲ್ ಮಾಡಿರೋವಂಥದ್ದು. ಹಾಗೂ ಇವರು ನಾಯಕ್ ಫ್ಯಾಮಿಲಿಗೆ ಸಂಬಂಧಪಟ್ಟವರು. ಸೊ ಬ್ರಿಟಿಷ್ ಅವರು ಇಲ್ಲಿ ಇಂಡಿಯಾ ಆಕ್ರಮಣ ಮಾಡೋಕ್ಕೆ ಮುಂಚೆ ಇದೆಲ್ಲ ಒಂದೊಂದು ಪ್ಲೇಸ್ ಅಥವಾ ಒಂದೊಂದು ಸ್ಟೇಟ್ ಏನಿತ್ತು, ಒಬ್ಬೊಬ್ಬ ರಾಜ ಆಳ್ತಿದ್ರಲ್ಲ, ಅದೇ ಥರ ಇಲ್ಲಿ ಮಧುರೈಯಲ್ಲಿ ಆಳಿದಂಥ ಒಬ್ಬ ರಾಜ ಇವರು. ಸೊ ಇಲ್ಲಿ ಪ್ಯಾಲೇಸ್ ಅಂದರೆ ಏನು ಅಂಥದ್ದೇನೂ ಇಲ್ಲ, ಮ್ಯೂಸಿಯಂ ಆ ಥರ ಏನೂ ಇಲ್ಲ, ಜಸ್ಟ್ ಪ್ಯಾಲೇಸ್ ಅಷ್ಟೆ. ನಾವೀಗ ಹೋಗ್ತಾ ಇರೋದು ರಾಜನ ಸಿಂಹಾಸನ ನೋಡೋದಕ್ಕೆ. ಹಾಗೂ ಇಲ್ಲಿ ಮುರಿದೋಗಿರೋ ಕುದುರೆಗಳು ಎಲ್ಲ ನೋಡಿದ್ವಿ. ಹೋಗ್ತಾ ಇರೋವಾಗ ನೋಡಿ, ಇವನೇ ಯಾರೋ ರಾಜ ಅಂದ್ಕೊಂಡು ಕೂತಿದ್ದಾನೆ ಅಡ್ಡ. ಆಹಾ, ಏನು ಪೋಸು. ಸೊ ಬನ್ನಿ, ಇದೇ ರಾಜನ ಸಿಂಹಾಸನ. ಪಾಪ ರಾಜ ಬಡವ ಅನಿಸುತ್ತೆ, ಯಾಕೋ ಈ ಥರ ಇದೆ ಸಿಂಹಾಸನ. ನಮ್ಮ ಮೈಸೂರು ಪ್ಯಾಲೇಸ್ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನೀವೆಲ್ಲ ಬರಬೇಡಿ. ಸೊ ಇಟ್ಸ್ ಅ ಸಿಂಪಲ್ ಪ್ಯಾಲೇಸ್ ಅಷ್ಟೇ. ಈ ಒಂದು ಪ್ಯಾಲೇಸ್ ಏನಿದೆ, ಇದು ಮೇಯ್ನ್ಲಿ ದರ್ಬಾರ್, ರಾಜ ದರ್ಬಾರ್ಗೆ ಯೂಸ್ ಮಾಡ್ತಾ ಇದ್ರಂತೆ. ಸೊ ಇಲ್ಲೆಲ್ಲ ಈವೆಂಟ್ಸ್ ನಡೆಯೋದು ಅಥವಾ ಒಂದು ದರ್ಬಾರ್ ಎಲ್ಲ ನಡೆಯೋದು, ಅಲ್ಲೆಲ್ಲ ಜನರು ಕೂತ್ಕೊಳ್ಳೋದು. ತೋರಿಸಿ ಆ ಸೈಡ್ ಸ್ವಲ್ಪ, ಕ್ಯಾಮ್ರಾ ವುಮೆನ್ ಅವರೇ. ಹಾಂ, ಸೊ ಅಲ್ಲೆಲ್ಲ ಇವಾಗ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾ ಇದ್ದಾರೆ. ಬಟ್ ಆವಾಗ ದರ್ಬಾರ್ ನಡೆಯೋದು. ನಾನು ಆವಾಗಲೇ ನಿಮಗೆ ಒಂದು ಸಿಂಹಾಸನ ತೋರಿಸಿದ್ನಲ್ಲ, ಬಡವ ಅಂದ್ಬಿಟ್ಟೆ, ಸಾರಿ. ಆ ರಾಜ ಮೇಲಿಂದ ನೋಡ್ತಾ ಇದ್ದರೆ ಕ್ಷಮಿಸ್ಬಿಡಿ ರಾಜ ಅವರೇ. ಅದು ನಿಜವಾದ ಸಿಂಹಾಸನ ಚಿನ್ನದಿತ್ತಂತೆ. ಅದು ಬ್ರಿಟಿಷ್ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೋಪ್ಲೆಸ್ ಫೆಲೋಸ್. ಸೊ ಅದನ್ನು ಇವರು ಡೂಪಾಗಿ ಮಾಡಿ ಇಟ್ಟಿದ್ದಾರೆ ಅಷ್ಟೆ. ಸೊ ದಟ್ಸ್ ದ ಸ್ಟೋರಿ ಆಫ್ ದಿಸ್ ಪ್ಯಾಲೇಸ್. ಸೊ ಇದು ಆ್ಯಕ್ಚುಲಿ ಯಾರು ಪ್ಯಾಲೇಸಲ್ಲಿ ಇರೋದಕ್ಕೆ ಅಂತ ಮಾಡಿರೋವಂಥ ಪ್ಯಾಲೇಸ್ ಅಲ್ಲ. ಸೊ ಇಟ್ಸ್ ಓನ್ಲಿ ಫಾರ್ ಪಬ್ಲಿಕ್ ದರ್ಬಾರ್ ಅಷ್ಟೇ. ನಾವು ಒಂದು ಪಿಲ್ಲರ್ಸ್ ನೋಡ್ತಾ ಇದ್ದೀವಲ್ಲ, ಇಲ್ಲಿ 2 types ಆಫ್ ಪಿಲ್ಲರ್ಸ್ ಇದೆ. ಒಂದು ಇದು ಸ್ಮಾಲ್ ಪಿಲ್ಲರ್ಸು, ಇನ್ನೊಂದು ಅಲ್ಲಿ ಉದ್ದುದ್ದ ಪಿಲ್ಲರ್ಸ್ ಇದೆ ನೋಡಿ. ಸೊ ಈ ಪಿಲ್ಲರ್ಸ್ ಎಲ್ಲ ಅವರು 5 ಸಲ್ಯೂಷನ್ಸ್, 5 ದ್ರವ್ಯಗಳನ್ನ ಸೇರಿಸಿ ಮಾಡಿರೋ ಅಂಥದ್ದು. ಆಮೇಲೆ ಇದು ಯಾವುದು ಪೇಂಟ್ ಯೂಸ್ ಮಾಡಿಲ್ಲ. ಇದೆಲ್ಲ ಏನಿದೆ ಅದ್ಮೇಲೆಲ್ಲ ಏನಿದೆ ಅದೆಲ್ಲ ಸುಣ್ಣ. ಸೊ ಸುಣ್ಣದಿಂದ ಮಾಡಿರೋ ಅಂಥದ್ದು. ಹಾಗೂ ಇಲ್ಲಿ ಆರ್ಕಿಟೆಕ್ಚರ್ ಬಂದು ಗ್ರೀಸ್ ಮತ್ತು ಇಂಡಿಯನ್ ಆರ್ಕಿಟೆಕ್ಚರ್ನ ಕಂಬೈನ್ ಮಾಡಿ ಮಾಡಿದ್ದಾರೆ. ನೋಡಿ ಮೇಲೆ ಸೂಪರ್ ಆಗಿದೆ. ಸ್ಮಾಲ್ ಕಾರ್ವಿಂಗ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಸೊ ಚೆನ್ನಾಗಿದೆ ಪ್ಯಾಲೇಸು. ಆ ಥರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬಂದು ನೋಡಿದ್ರೆ ಆಗಲ್ಲ. ಜಸ್ಟ್ ಒಂದು ಏನಂತಾರೆ, ಎಂಜಾಯ್ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಮಧುರೈಯಲ್ಲಿ ಈ ಥರನೂ ಇದೆ ಅಂತ ತಿಳಿಸ್ಕೊಳ್ಳೋದಕ್ಕೆ ಈ ಒಂದು ಪ್ಯಾಲೇಸ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ನೋಡಿದ್ರೆ ಆ್ಯಕ್ಚುಲಿ ಪಿಲ್ಲರ್ಸ್ ಏನು ಸಖತ್ತಾಗಿ ಕಾಣ್ತಾರೆ ಗೊತ್ತಾ. ಇವರೇ ನೋಡಿ ತಿರುಮಲೈ ರಾಜ. ಸೊ ಇಲ್ಲಿಗೆ ಈ ಒಂದು ಪ್ಯಾಲೇಸ್ ಮುಗಿತು. ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಗೈಸ್, ನಾವು ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಸಖತ್ತಾಗೈತೆ ದರ್ಶನ. ಸ್ಪೆಷಲ್ ದರ್ಶನ ತಗೊಂಡಿದ್ದು. ಜನರಲ್ ದರ್ಶನ ಅಂದರೆ ಅಟ್ಲೀಸ್ಟ್ ಒಂದು 4 hours ವೆಯ್ಟ್ ಮಾಡಬೇಕು, 3 to 4 hours ವೆಯ್ಟ್ ಮಾಡಬೇಕು. ಸೊ ನಮಗೆ ಸ್ಪೆಷಲ್ ದರ್ಶನ ಹೋಗಿರೋದ್ರಿಂದ
1 ಅವರಲ್ಲಿ ಎಲ್ಲ ಆಯಿತು. ಒಳಗಡೆ ತುಂಬ ಸುಮಾರಷ್ಟು ದೇವಸ್ಥಾನ ದೇವರುಗಳಿದೆ, ನೀವೆಲ್ಲನೂ ನೋಡ್ಬೋದು. ಅಟ್ಲೀಸ್ಟ್ ಒಂದು 5 ಅವರ್ಸ್ ಆಗಿಬಿಡುತ್ತೆ ಒಳಗೆ ದರ್ಶನ, ಮೇಯ್ನ್ ದರ್ಶನ, ಆಮೇಲೆ ಸುತ್ತ ಎಲ್ಲ ನೋಡೋದಕ್ಕೆ. ಸೊ ಕಲ್ಯಾಣಿ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ನೀವು ನೋಡ್ಬೋದು. ಹಾಗೂ ಒಳಗಡೆ ಮೊಬೈಲ್ ಅಲೋವ್ ಇಲ್ಲ. ಸೊ ವಿಚ್ ಇಸ್ ಅ ವೆರಿ ಬೆಸ್ಟ್ ಥಿಂಗ್. ಮೊಬೈಲ್ ಒಂಚೂರು ಅಲೋವ್ ಇಲ್ಲ, ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು. ಸೊ ಬ್ಯಾಗ್ ಅಂದರೆ ಪರ್ಸ್ ಮಾತ್ರ ಅಲೋವ್ ಇದೆ ಅಷ್ಟೇ, ಇನ್ನೇನು ಅಲೋವ್ ಇಲ್ಲ. ಒಳಗಡೆ ನಮಗೆ ಫ್ರೀಯಾಗಿ ಲಡ್ಡು ಪ್ರಸಾದ ಕೊಡ್ತಾರೆ, ಊಟ ಅನ್ನದಾನ ಕೂಡ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದರ್ಶನ. ಒಂದು 5 ನಿಮಿಷ ದೇವ್ರ ಮುಂದೆನೇ ಕುತ್ಕೊಂಡ್ಬಿಟ್ಟಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಆಚೆ ಬಂದ್ವಿ. ಅಲ್ಲಿಂದ ಎದ್ದು ಬರೋಕ್ಕೆ ಆಗಲಿಲ್ಲ, ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಗಿಣಿ, ಕೈಯಲ್ಲಿ ಗಿಣಿ ಹಾಗೂ ತಲೆ ಕಿರೀಟ, ಅದು ಕೊಂಡೆ ಅಂತಾರಲ್ಲ ಆ ಥರ ಕಿರೀಟ ಹಾಕಿದ್ರು. ಆಮೇಲೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಲಕ್ಷಣವಾದ ಹಾಗೂ ಕಣ್ಣುಗಳು ಒಂಥರ ಮೀನು ಕಣ್ಣುಗಳು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಅದ್ರ ಮುಂದೆನೇ ಕೂತಿದ್ದೀನಿ. ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಕುಂಕುಮ ಕೊಟ್ಟರು. ಹಾಗೂ ಇಲ್ಲಿ ಎಷ್ಟೊಂದು ಜನ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಇಲ್ಲಿಗೆ ಬರ್ತಾರೆ, ಮದುವೆ ಆಗಲಿ ಅಂತ ಕೇಳ್ಕೊಳಕ್ಕೆ. ಹಾಗೂ ಮದುವೆ ಆದಮೇಲೆ ಫಸ್ಟ್ ಬರೋದೇ ಇಲ್ಲಿಗಂತೆ. ಒಂದಷ್ಟು ಅಂದರೆ ಏನಂತಾರೆ, ಮದುವೆ ಆಗಿದ ತಕ್ಷಣ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲಿಗೆ ಬರ್ತಾರಂತೆ. ನಾವು 2-3 ಕಪಲ್ಸ ನೋಡಿದ್ವಿ, ಇವಾಗ ತಾನೇ ಮದುವೆ ಆಗಿರೋಂತಹ ಜೋಡಿಗಳನ್ನ ನೋಡಿದ್ವಿ. ಅವರೆಲ್ಲ ಇಲ್ಲಿಗೆ ಬರ್ತಾರೆ ಗೈಸ್. ಸೊ ಮೀನಾಕ್ಷಿ ದೇವರ ಕಥೆನ ನಿಮಗೆ ನಾನು ಹೇಳ್ತೀನಿ. ಮಧುರೈನ ರಾಜ ಮಲ್ಲಯ ಧ್ವಜ ಪಾಂಡ್ಯ ಮತ್ತು ರಾಣಿ ಕಾಂಚನಮಲೈ ಅವ್ರಿಗೆ ಮಕ್ಕಳಿರಲಿಲ್ಲ. ಅವರು ಒಂದು ಯಜ್ಞ ಮಾಡಿ ಆವಾಗ ಹುಟ್ಟಿದಂಥ ಮಗುವೆ ಮೀನಾಕ್ಷಿ. ಮೀನಾಕ್ಷಿ ಹುಟ್ಟಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಯಾಕೆ ಅಂದರೆ ಮೀನಾಕ್ಷಿಗೆ 3 ಬ್ರೆಸ್ಟ್ಗಳಿತ್ತು. ಆ 3ನೇ ಬ್ರೆಸ್ಟು ಯಾವಾಗ ಡಿಸಪಿಯರ್ ಆಗುತ್ತೆ ಅಂದರೆ ತಾನು ತನ್ನ ಪ್ರೀತಿಸಿದ ಹುಡುಗನನ್ನು ಭೇಟಿ ಮಾಡಿದಾಗ. ಒಮ್ಮೆ ಏನಾಗುತ್ತೆ, ಮೀನಾಕ್ಷಿ ಕೈಲಾಸ ಪರ್ವತಕ್ಕೆ ಹೋಗ್ತಾಳೆ, ಅಲ್ಲಿ ಶಿವನನ್ನು ಭೇಟಿ ಮಾಡ್ತಾಳೆ. ಆವಾಗ ಆ 3ನೇ ಬ್ರೆಸ್ಟು ಡಿಸಪಿಯರ್ ಆಗುತ್ತೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಇವನೇ ತನ್ನ ಮದುವೆ ಆಗುವಂತಹ ಹುಡುಗ ಹಾಗೂ ಪ್ರಿಯಕರ ಅಂತ. ಸೊ ಇದೇ ಈ ಮೀನಾಕ್ಷಿಯ ಕತೆ. ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಒಂದ್ಸತಿ ಇಲ್ಲಿಗೆ ಬನ್ನಿ, ನಿಜ ತುಂಬಾ ಚೆನ್ನಾಗಿದೆ. ಗೈಸ್ ನಾವೀಗ ಹೈಗ್ರೀವ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಇದೆ ಆ ದೇವರು ನೋಡಿ. ಇದು ಬಂದು ಹೈಗ್ರೀವ ದೇವಸ್ಥಾನ, ಇದು ವಿಷ್ಣು ದೇವಸ್ಥಾನ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ. ಇಲ್ಲಿಗೆ ಬಂದಾಗ ನೀವು ಇಲ್ಲಿಗೆ ಬನ್ನಿ ಆಯಿತಾ. ಮಧುರೈಗೆ ಬಂದಾಗ ಮೀನಾಕ್ಷಿ ದೇವಸ್ಥಾನದ ಜೊತೆ ಇದನ್ನು ನೋಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. See you in the next video. Until then, take care. Bye bye.